ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಊಟಿಯಲ್ಲಿ ನಿರ್ಮಾಣವಾಗಿರುವಂತಹ ವೆದರ್ ನಿರ್ಮಾಣವಾಗಿದೆ. ಕೊರೆವ ಚಳಿಗೆ ಬೆಂಗಳೂರಿನ ಜನ ಥಂಡ ಹೊಡಿತಾ ಇದ್ದಾರೆ. ಹಾಗಾದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವೆದರ್ ಹೇಗಿದೆ? ಇನ್ನೆಷ್ಟು ದಿನ ಈ ಚುಮು ಚುಮು ಚಳಿ ಇರುತ್ತೆ? ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ ಮರಗಟ್ಟಿಸುವಷ್ಟು ಮಾಗಿ ಚಳಿ. ಡಿಸೆಂಬರ್ 3ರವರೆಗೂ ತಪ್ಪಿದ್ದಲ್ಲ ಚಳಿ ಕಾಟ. 11 ಜಿಲ್ಲೆಗಳಲ್ಲಿ ತಾಪಮಾನ ಗಣನೀಯವಾಗಿ ಇಳಿಕೆ ಸಾಧ್ಯತೆ. ತೀವ್ರ ಚಳಿ ಆರೋಗ್ಯದ ಕಡೆ ಇರಲಿ ಗಮನ. ರಾಜ್ಯದಲ್ಲಿ ಮಳೆ ನಂತರ ಚಳಿ ಆರ್ಭಟ ಜೋರಾಗಿದೆ. ಸಂಜೆಯಾಗುತ್ತಿದ್ದಂತೆ ಶುರುವಾದ ಚಳಿ ಬೆಳಗಿನ ಜಾವ ಸೂರ್ಯೋದಯದ ತನಕ ಬಿಡುತ್ತಿಲ್ಲ. ಬೆಳ್ಳಂಬೆಳಿಗ್ಗೆಯಂತೂ ಮನೆಯ ಹೊಸ್ತಿಲು ದಾಟಿ ಹೊರಬರಲು ಆಗುತ್ತಿಲ್ಲ. ಮನೆಯೊಳಗಿದ್ರೂ ಗಡಗಡ ಮೈ ನಡುಗಿಸುತ್ತೆ. ಈ ಮಾಗಿಯ ಚಳಿ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ವಾಡಿಕೆಯಂತೆ ಡಿಸೆಂಬರ್ 2ನೇ ವಾರ ತೀವ್ರವಾಗುತ್ತೆ. ಆದ್ರೆ ಈ ಬಾರಿ ನವೆಂಬರ್ನಲ್ಲೇ ಚಳಿಯ ಪ್ರಮಾಣ ಹೆಚ್ಚಳವಾಗಿದೆ. ಅದರಲ್ಲೂ ಕಳೆದ ವರ್ಷದಂತೆ ಈ ವರ್ಷವೂ ಅದೇ ಪ್ರಮಾಣದಲ್ಲಿ ಇರಲಿದೆ ಅಂತ ಹವಾಮಾನ ಇಲಾಖೆ ತಜ್ಞರು ಹೇಳಿದ್ದಾರೆ. ಮಿನಿಮಮ್ ಟೆಂಪ್ರೇಚರ್ ಅಂದರೆ ಕನಿಷ್ಠ ಉಷ್ಣಾಂಶದಲ್ಲಿ ಇಳಿಕೆ ಆದರೆ ಮಕ್ಕಳಿಗೆ ಏನಾಗುತ್ತೆ, ಮಕ್ಕಳಿಗೆ ಏಜ್ ಆದವ್ರಿಗೆ, ವಯಸ್ಸಾದವ್ರಿಗೆ, ಹೆಲ್ತ್ ಇಶ್ಯೂ ಇದ್ದವ್ರಿಗೆ ಏನಾಗುತ್ತೆ, ಅವರಿಗೆ ಕೋಲ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಶೀತ ಆಗೋದು. ಅದಕ್ಕೆ ವಾರ್ಮ್ ಕ್ಲೋತ್ಸನ್ನು ಹಾಕೋಬೇಕು. ಆಮೇಲೆ ಹೆಚ್ಚು ಹೊರಗಡೆ ತಿನ್ನೋ ಆಹಾರವನ್ನು ಕಡಿಮೆ ಮಾಡಬೇಕು. ಆಮೇಲೆ ಡ್ರೈವರ್ಸ್ ಇರ್ತಾರಲ್ಲ, ಲಾರಿ ಡ್ರೈವರ್ಸು ಅಥವಾ ಎನಿ ಡ್ರೈವರ್ಸು, ಅವರು ಹೆಡ್ಲೈಟ್ ಆನ್ ಮಾಡಿಕೊಂಡು ಡ್ರೈವ್ ಮಾಡಬೇಕು. ಇಲ್ಲ ಅವಾಯ್ಡ್ ಮಾಡಬೇಕು, ಆ ಫಾಗಿ ಪೀರಿಯಡನ್ನು ಅವಾಯ್ಡ್ ಮಾಡಿ ಸೂರ್ಯೋದಯದ ನಂತರ ಡ್ರೈವ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಅಂತ. ಪ್ರಮುಖವಾಗಿ ಇಂದಿನಿಂದ ಡಿಸೆಂಬರ್ 3ರವರೆಗೂ ರಾಜ್ಯದ 11 ಜಿಲ್ಲೆಗಳನ್ನು ಐಸೋಲೇಟೆಡ್ ಪ್ರದೇಶಗಳೆಂದು ಕರೆಯಲಾಗಿದೆ. ಈ ಜಿಲ್ಲೆಗಳಲ್ಲಿ ಸಾಮಾನ್ಯಕ್ಕಿಂತ 2 ರಿಂದ 5 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ಕಡಿಮೆಯಾಗುವ ಸಾಧ್ಯತೆ ಇದೆ. ಬೆಳಗಾವಿ, ವಿಜಯಪುರ, ಧಾರವಾಡ, ಬೀದರ್, ಹಾವೇರಿ, ಬಾಗಲಕೋಟೆ, ಯಾದಗಿರಿ, ಕೊಪ್ಪಳ, ಗುಲ್ಬರ್ಗಾ, ರಾಯಚೂರು, ಗದಗದಲ್ಲಿ ದಟ್ಟ ಮಂಜು ಬರೋ ಸಾಧ್ಯತೆ ಇದೆ. ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ 2 ರಿಂದ 5 ಡಿಗ್ರಿ ಸೆಲ್ಸಿಯಸ್ಟು ಕನಿಷ್ಠ ಉಷ್ಣಾಂಶ ನಾರ್ಮಲ್ಗಿಂತ ಕಡಿಮೆ ಆಗುವ ಸಾಧ್ಯತೆ ಇದೆ. ಇವತ್ತು ನಾಳೆಗೆ 11 ಜಿಲ್ಲೆಗಳಂದರೆ ಬೆಳಗಾವಿ, ಬೀದರ್, ವಿಜಯಪುರ, ಹಾವೇರಿ, ಬಾಗಲಕೋಟೆ, ಯಾದಗಿರಿ, ಗದಗ, ಕೊಪ್ಪಳ, ಗುಲ್ಬರ್ಗಾ, ರಾಯಚೂರು, ಧಾರವಾಡ 11 ಜಿಲ್ಲೆಗಳು. 11 ಜಿಲ್ಲೆ ಒಳಗೆ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಐಸೋಲೇಟೆಡ್ ಪ್ಲೇಸಸ್, ಡಿಸ್ಟ್ರಿಕ್ಟ್ಸ್ ಅಂತೀವಿ ನಾವು. ಅದಕ್ಕೆ ಮಿಸ್ಟ್ ಅಥವಾ ಫಾಗ್ ಬರುವ ಸಾಧ್ಯತೆ ಇದೆ. ಅಂದರೆ ಕನಿಷ್ಠ ಉಷ್ಣಾಂಶದಲ್ಲಿ ಕಡಿಮೆ ಆತಂದ್ರೆ ಮಂಜು ಬೀಳುತ್ತೆ. ಇನ್ನು ವಿಪರೀತ ಚಳಿಯಿಂದ ಮಕ್ಕಳು ಹಾಗೂ ವಯಸ್ಸಾದವರಿಗೆ ಜ್ವರ, ಕೆಮ್ಮು, ಶೀತದಂತಹ ಕಾಯಿಲೆಗಳು ಬಾಧಿಸಲಿದ್ದು ಆರೋಗ್ಯದ ಮೇಲೆ ನಿಗಾ ಇಡುವಂತೆ ಹವಾಮಾನ ತಜ್ಞರು ಸೂಚಿಸಿದ್ದಾರೆ. ಬೆಳಗಿನ ಬಟ್ಟೆ ಹಾಗೂ ಬಿಸಿ ನೀರು ಕುಡಿಯಲು ಸೂಚಿಸಿದ್ದಾರೆ. ಜೊತೆಗೆ ದಟ್ಟ ಮಂಜು ಇದ್ರೆ ಸಾಧ್ಯವಾದಷ್ಟು ವಾಹನ ಸಂಚಾರ ಕಡಿಮೆ ಮಾಡಿ. ಜೊತೆಗೆ ಅವಶ್ಯಕತೆ ಇದ್ರೆ ಹೆಡ್ಲೈಟ್ಗಳನ್ನು ಹಾಕಿಕೊಂಡು ಗಾಡಿಗಳನ್ನು ಓಡಿಸಿ ಎಂದಿದ್ದಾರೆ. ಒಟ್ನಲ್ಲಿ ಚಳಿಗಾಲದಲ್ಲಿ ಆರೋಗ್ಯ ಜೋಪಾನವಾಗಿಟ್ಟುಕೊಳ್ಳಿ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.